ನೀತಿಗೆಟ್ಟ ಅಮಿತ್ ಶಾಗೆ, ಸಂವಿಧಾನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ, ಅಂಬೇಡ್ಕರ್ संविधान शिल्पी बाबा साहेब अंबेडकर की, संविधान शिल्पी बाबा साहेब अंबेडकर की, बोलो भारत माता की, बोलो भारत माता की। ನಾವು ಒಪ್ಕೊಂಡಿರ್ತಕ್ಕಂಥ ಪ್ರತಿಭಟನೆ ಯಾತಕ್ಕೆ ಅಂತೆಲ್ಲ ತಮಗೆಲ್ಲ ಕೂಡ ತಿಳಿದಿದೆ. 18ನೇ ತಾರೀಕು ಲೋಕಸಭೆಯಲ್ಲಿ ಈ ದೇಶದ ಗೃಹ ಮಂತ್ರಿ ದುರಾಕಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಲಘುವಾಗಿ ಮಾತಾಡ್ತಿರ್ತಕ್ಕಂಥದ್ದನ್ನ ವಿರೋಧಿಸಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಅಂಬೇಡ್ಕರ 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 ಅಂತ ಹೇಳಿ ಕಾಂಗ್ರೆಸ್ನವರು ಪ್ರತಿನಿತ್ಯ ಜಪ ಮಾಡ್ತಾರೆ. ಈ ಜಪವನ್ನ ಬಿಟ್ಟು ಯಾವ್ದಾರ ದೇವರ ಹೆಸರನ್ನ ಜಪ ಮಾಡಿದ್ರೆ ಅವ್ರಿಗೆ ಮೋಕ್ಷ ಸಿಕ್ತಿತ್ತು ಅಂತಕ್ಕಂಥ ದುರುದ್ದೇಶವನ್ನ ಕೂಡಿದಂತ ಕೆಟ್ಟ ಮಾತುಗಳನ್ನ ಆಡಿದಂತ ಅಮಿತ್ ಶಾ ಅವರ ಪದಗಳನ್ನ ಅವರನ್ನ ವಿರೋಧಿಸಿ ಇವತ್ತು ನಾವು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಯ ಮುಖಾಂತರ ಎಲ್ರಿಗೂ ಕೂಡ ಭಾರತೀಯ ಜನತಾ ಪಕ್ಷದವರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಆಗ್ಬೇಕು. ಇವತ್ತು ಅನಂತಕುಮಾರ್ ಹೆಗಡೆ ಅಂತ ಎಂಪಿ, ಪ್ರತಾಪ್ ಸಿಂಹ ಅಂತ ಎಂಪಿ ಅವರ ಬಾಯಿನಲ್ಲಿ ಸಂವಿಧಾನ ಬದಲಾವಣೆ ಆಗಬೇಕು, ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಹೇಳಿ ಹೇಳಿಕೆಯನ್ನ ಕೊಡುತ್ತಂತ ಸಂದರ್ಭದಲ್ಲಿ ಇವರು ಹೇಳಿಕೆ ಕೊಡೋದು, ಬಾಕಿಯವರು ನಮ್ಮ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೆ ಸಂಬಂಧ ಇಲ್ಲ ಅಂತಕ್ಕಂಥದ್ದನ್ನ ಅದನ್ನ ಪ್ರತಿಪಾದನೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೋ. ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದವರ, RSS ನವರ ನಿಜವಾದ ಮನಸ್ಥಿತಿ ಏನು ಅಂತಕ್ಕಂಥದ್ದನ್ನ ಅಂಬೇಡ್ಕರ್ ಅವರ ಕೊಟ್ಟಂತ ಸ್ಥಾನ ಇವತ್ತು ಲೋಕಸಭೆ ಮಾಡಿರ್ತಕ್ಕಂಥದ್ದು, ಅಂಬೇಡ್ಕರ್ ಅವರ ಸಂವಿಧಾನವನ್ನ ಆಧರಿಸಿ ಲೋಕಸಭೆಯನ್ನ ಮಾಡಿರ್ತಕ್ಕಂಥದ್ದು, ಆ ಸ್ಥಾನದಲ್ಲಿ ಕೂತಿರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಅಂಬೇಡ್ಕರ್ ಅವರಿಗೆ ಕೇವಲ ಮಾತಾಡಿರ್ತಕ್ಕಂಥದ್ದನ್ನ ಈ ದೇಶದ ಪ್ರತಿಯೊಬ್ಬ ಬಡವ, ದಲಿತ ಅಲ್ಲ, ಕೇವಲ ದಲಿತರಲ್ಲ, ಪ್ರತಿಯೊಬ್ಬ ಬಡವ ನನಗೆ ಓಟಿನ ಹಾಕಿತ್ತು, ನಮ್ಮ ತಾತನಿಗೆ ಓಟಿನ ಹಾಕಿತ್ತು. ಯಾಕೆಂದ್ರೆ ನಾವು ಜಮೀನ್ದಾರರು, ಖಾತೆದಾರರು. ಖಾತೆದಾರ ಯಾರು 20 ರೂಪಾಯಿ ದುಡ್ಡು ಕೊಡ್ತಾರೆ ಅವರಿಗೆ ಓಟಿನ ಹಾಕಿತ್ತು. ಅವರು ಈ ದೇಶವನ್ನ ನಮ್ಮನ್ನ ಯಾರು ಆಳ್ಬೇಕು ಅಂತ ತೀರ್ಮಾನ ಮಾಡ್ತಿದ್ರು. ಇದು ಸರಿಯಲ್ಲ, ಸರಿಯಲ್ಲ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಕೂಡ ಮತವನ್ನ ಹಾಕಿ ನಮ್ಮನ್ನ ಆಳ್ತಕ್ಕಂಥ, ನಮ್ಮ ನಾಯಕರನ್ನ ಆಯ್ಕೆ ಮಾಡತಕ್ಕಂಥ ಶಕ್ತಿ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಜಮೀನ್ದಾರರು ಮಾತ್ರ ಓಟ್ ಹಾಕ್ಬೇಕಾಗಿತ್ತು. ಆದ್ರೆ ಇದನ್ನ ತಿರಸ್ಕಾರ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಈ ದೇಶದಲ್ಲಿ ಬಡವ ಕಟ್ಟಕಡೆಯ ಮನುಷ್ಯ ಅವನು ಕೂಡ ಓಟಿನ ಹಕ್ಕಿದೆ. ಈ ದೇಶವನ್ನ ಯಾರು ಆಳ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಹಕ್ಕಿದೆ ಅಂತ ಹೇಳಿ ಸಂವಿಧಾನವನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಟೀ ಮಾಡ್ತಿದ್ದಂತ ಪ್ರಧಾನಿ, ಟೀ ಮಾಡ್ತಿದ್ದಂತ ನರೇಂದ್ರ ಮೋದಿ ಅವರು ಇವತ್ತು ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಅಂತ ಯಾರು ಕೂಡ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಮಾತನ್ನ ದಯಮಾಡಿ ನಾವ್ಯಾರು ಕೂಡ ಹೋರಾಟ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ. ಅವ್ರಿಗೇನಾದ್ರೂ ಭಾರತೀಯ ಜನತಾ ಪಕ್ಷದವರಿಗೆ ಗಂಧೆ ಗೌರವ ಇದ್ದಿದೆ ನರೇಂದ್ರ ಮೋದಿ ಅವರು ಕೂಡಲೇ ಅವ್ರನ್ನ ವಜಾ ಮಾಡಬೇಕಾಗಿತ್ತು. ಅವ್ರನ್ನ ಉಳಿಸ್ಕೊಂಡವ್ರೆ ಅಂತ ಹೇಳಿದ್ರೆ ಬಹುಶಃ ಅವರು ಯಾವ ದಿಕ್ಕಿನಲ್ಲಿ ದೇಶವನ್ನ ಕೊಂಡೊಯ್ತಾ ಇದ್ದಾರೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಮನವಾದಿಗಳ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು
ಈ ದೇಶವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಡುತ್ತಾರೆ ಅಂತ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಹೋರಾಟ ಪ್ರಾರಂಭ ಮಾಡೋ ಬಿಜೆಪಿಯವರು ನಮ್ಮ ವಿರುದ್ಧ ಕಾಂಗ್ರೆಸ್ನವರು ವಿರುದ್ಧ ಬಿದ್ರು. ಯಾರು ಸೋಲಿಸಿದ್ರು ಅಂಬೇಡ್ಕರ್ ಅವ್ರನ್ನ? ಕಾಂಗ್ರೆಸ್ನವ್ರು ಸೋಲಿಸಿದ್ರು. ಚುನಾವಣೆ ಅದು ಜನ ಮತ ಆಗ್ತಕ್ಕಂಥ ಚುನಾವಣೆ. ನಮ್ಮ ಪಕ್ಷದ ಒಬ್ಬ ಅಭ್ಯರ್ಥಿನ ಹಾಕಿದ್ರು, ಅಂಬೇಡ್ಕರ್ ಅವರು ಕೂಡ ನಿಂತಿದ್ರು. ಅವತ್ತು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಯ ಗಳಿಸ್ತ. ಆದ್ರೆ ನಾನು ಒಂದು ಮಾತನ್ನ ಹೇಳ್ತೀನಿ, ಅನೇಕ ಜನ ದೊಡ್ಡ ದೊಡ್ಡ ವಿದ್ಯಾವಂತರು ಬುದ್ಧಿವಂತರೆಲ್ಲ ಇದ್ರು ಈ ದೇಶದಲ್ಲಿ. ಆದ್ರೆ ಇದು ಎಲ್ಲ ಜಾತಿ ಎಲ್ಲ ಭಾಷೆಗಳನ್ನ ಒಳಗೊಂಡಿರ್ತಕ್ಕಂಥ ದೇಶ. ಈ ದೇಶದಲ್ಲಿ ಸಂವಿಧಾನವನ್ನು ಬರಿಬೇಕು ಅಂತ ಯಾರು ತೀರ್ಮಾನ ಮಾಡ್ತಾ ಇದ್ರು? ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದ್ರು. ಚುನಾವಣೆ ನಡೀತಕ್ಕಂಥದ್ದು ಸೋಲು ಗೆಲುವು ಅಷ್ಟೇ. ಆದ್ರೆ ಈ ದೇಶದ ಭವಿಷ್ಯವನ್ನು ಯಾರು ಕೈ ಕೊಟ್ಟರು? ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರು ಕೈ ಕೊಟ್ಟರು. ಅವ್ರು ಯಾವ ಬುದ್ಧಿವಂತರು ಮನೋವಳಿಗೆ ಕೊಟ್ಟು ನಾವು ಸಂವಿಧಾನವನ್ನು ಬಳಸಬಹುದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ನಾನು ತನ್ನ ಚಿಕ್ಕ ವಯಸ್ಸಿನಲ್ಲೂ ಕೂಡ ಹೋರಾಟ ಮಾಡಿ ಯಾವ ರೀತಿ ಈ ದೇಶದಲ್ಲಿ ಬದುಕನ್ನ ಬಡವರು ಕೂಡ ಕಟ್ಕೋಬೇಕು, ಕಟ್ಕೊಳ್ತಕ್ಕಂಥದ್ದು ಕಲಿಬೇಕು ಅಂತ ಹೇಳಿ ಹೋರಾಟ ಮಾಡಿ ಒಬ್ಬ ದೊಡ್ಡ ವಿದ್ಯಾವಂತನಾಗಿ ದೊಡ್ಡ ಜ್ಞಾನಿ ಆದಂತ ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚನೆ ಮಾಡತಕ್ಕಂತ ಆ ಒಂದು ಸಮಿತಿಗೆ ಅಧ್ಯಕ್ಷನಾಗಿ ಮಾಡಿದಂತದ್ದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದನ್ನ ಬಿಜೆಪಿಯವರು RSS ಅವರು ಅನಿವಾರ್ಯವಾಗಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದೊಂದೇ ಅಲ್ಲ, ಸಂವಿಧಾನವನ್ನ ರಚನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ಈ ಒಂದು ಸಮಿತಿಯನ್ನ ಮಾಡಿದ್ರು ಅದನ್ನ ವಿರೋಧ ಮಾಡಿದಂತವರು RSS ನವರು. ಯಾಕೆ ಕೊಡ್ತಾ ಇದ್ದಾರೆ ನೀವು ಅಂಬೇಡ್ಕರ್ ಅವ್ರಿಗೆ? ಅಂಬೇಡ್ಕರ್ ಅವ್ರ ಅಧ್ಯಕ್ಷದಲ್ಲಿ ಯಾಕೆ ಮಾಡ್ತಾ ಇದ್ರ ಅಂತ ಹೇಳಿ ವಿರೋಧ ಮಾಡಿದಂತವರು RSS ಅವರು. ಸಂವಿಧಾನವನ್ನ ನಾವು ಅಂಗೀಕಾರ ಮಾಡಿದಾಗ ವಿರೋಧ ಮಾಡಿದಂತವರು ಕೂಡ RSS ನವರು. ಯಾವತ್ತು ಸಂವಿಧಾನವನ್ನ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನ ಕೊಟ್ಟು ನಮ್ಮ ಬದುಕನ್ನು ಯಾವ ರೀತಿ ಕಟ್ಕೋಬೇಕು ಅಂತಕ್ಕಂಥದ್ದನ್ನು ನಮಗೆ ಕೊಟ್ಟು ಅದನ್ನ ವಿರೋಧ ಮಾಡಿದಂತವರು RSS ನವರು. ಪಾಪ ಅವರು ಓಟ್ ಆಸೆಗೋಸ್ಕರ ಜಾತಿ ಮಧ್ಯಗಳ ಮಧ್ಯೆ ವಿಷ ಬಿತ್ತಿ ರಾಜಕೀಯ ಮಾಡ್ತಾ ಇರ್ತಕ್ಕಂಥದ್ದು. ಯಾವುದೇ ಒಂದು ವಿಚಾರದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ ಭಿಕ್ಷೆ ಅಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಭಿಕ್ಷೆಯಿಂದ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು. ಇವತ್ತು ನಾನೇನಾದ್ರೂ ಶಾಸಕನಾಗಿದ್ದೇನೆ ಅಂತಂದ್ರೆ ಅದು ಅವ್ರು ಕೊಟ್ಟಂತ ಸಂವಿಧಾನದಿಂದ ನಾನು ಶಾಸಕನಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ನಾನು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಾವು ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೂ ನಾವು ಯಾವ ಕೆಲಸಗಳನ್ನ ಮಾಡ್ತಾ ಇದ್ದೇವೆ, ಯಾರು ಯಾವ ರೀತಿ ಬದುಕಬೇಕು, ಯಾರಿಗೆ ಎಷ್ಟು ಅಕ್ಕಿದೆ ಅಂತಕ್ಕಂಥದ್ದನ್ನ ಕೊಟ್ಟಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥವ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಮನಸ್ಥಿತಿಯನ್ನ ಅಮಿತ್ ಶಾ ಅವರು ಹೊಂದಿರತಕ್ಕಂಥದನ್ನ ಧಿಕ್ಕರಿಸಿ ನಾವು ಇವತ್ತು ಈ ಹೋರಾಟವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರಂಭ ಮಾಗಡಿಯಿಂದ ಪ್ರಾರಂಭ, ಕೆಂಪೇಗೌಡ ಹುಟ್ಟಂತ ನಾಟಿನಿಂದ ಪ್ರಾರಂಭ. ಇದು ಕೇವಲ ಒಂದು ಜಾತಿಗೆ ಅಂಬೇಡ್ಕರ್ ಅವರು ಸೀಮಿತವಾಗಿಲ್ಲ, ಕೇವಲ ಒಕ್ಕಲಿಗರಿಗೆ ಸೀಮಿತ ಆಗಿಲ್ಲ, ಕೇವಲ ಲಿಂಗಾಯತರಿಗೆ ಸೀಮಿತ ಆಗಿಲ್ಲ, ಕೇವಲ ದಲಿತರಿಗೆ ಸೀಮಿತ ಆಗಿಲ್ಲ, ಕೇವಲ ಐದವರಿಗೆ ಸೀಮಿತ ಆಗಿಲ್ಲ. ಅವರು ಪ್ರತಿಯೊಬ್ಬ ಪ್ರಜೆನೂ ಕೂಡ, ಒಬ್ಬ ಬಡವ ಕೂಡ ಯಾವ ರೀತಿ ಬದುಕಬೇಕು ಅಂತ ಹೇಳಿ ತೋರಿಸ್ಕೊಟ್ಟಂತವರು, ಸಂವಿಧಾನವನ್ನ ಕೊಟ್ಟಂತವರು ಅಂಬೇಡ್ಕರ್ ಅವರು. ಅವ್ರನ್ನ ಗೌರವಿಸತಕ್ಕಂಥದ್ದು. ನಾವು ದೇವರ ಪೂಜೆ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದ್ರೆ ಪ್ರತಿನಿತ್ಯ ಯಾರು ಬಡವ ತನ್ನ ನಿತ್ಯ ಕಾಯಕವನ್ನ ನಂಬಿ ಈ ದೇಶದಲ್ಲಿ ಬದುಕ್ತಾರೆ ಅವ್ರಿಗೆ ಯಾರಾದ್ರೂ ದೇವರು ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಅದನ್ನು ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ. ಕೇವಲ ಅಂಬೇಡ್ಕರ್ ಅವರನ್ನ ನಾವು ಒಂದು ದಲಿತ ಕುಟುಂಬಕ್ಕೆ ಸೇರಿದವರು ಅಂತಕ್ಕಂಥ ವಿಚಾರಗಳನ್ನ ನಾವಿಲ್ಲಿ ಮರಿಬೇಕು. ಪ್ರತಿಯೊಬ್ಬ ಬಡವರಿಗೆ ಸೇರಿರ್ತಕ್ಕಂಥ ವಸ್ತು ಅದು, ಪ್ರತಿಯೊಬ್ಬ ಬಡವರಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥ ವಸ್ತು ಅದು. ಅದನ್ನು ಗೌರವಿಸ್ತಾ ಇರ್ತಕ್ಕಂಥ ಕೆಲಸ ಈ ದೇಶದಲ್ಲಿ ನಡಿಬೇಕು. ಇದನ್ನು ಯಾರು ಅಂಬೇಡ್ಕರ್ ಅವರನ್ನ ವಿರೋಧ ಮಾಡ್ತಾರೆ ಅವ್ರನ್ನ ಈ ರಾಜ್ಯದಿಂದ ಈ ದೇಶದಿಂದ ಗಡಿಪಾರು ಮಾಡೋವರೆಗೂ ಕೂಡ ನಾವು ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮುಂದುವರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ನಾವು ಸರ್ಕಾರದಿಂದ ವಿಧಾನಸಭೆಯಲ್ಲಿ ಕೂಡ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಅವರು ಮಾಡಿದಂತ ಮಾತುಗಳನ್ನ ಖಂಡಿಸಿ ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿ ಇವತ್ತು ದೇಶದ ಪ್ರಧಾನಿಗೆ ನಾವು ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿ ಕಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೇವೆ. ನಾವೆಲ್ಲರೂ ಕೆಲವರಿಗೆಲ್ಲರಿಗೂ ಕೀಳ ಮನಸ್ಥಿತಿ. ಅಂಬೇಡ್ಕರ್ ಅಂತಂದ್ರೆ ಅದು ದಲಿತರ ಸೊತ್ತು ಅಂತ. ದಲಿತರ ಸೊತ್ತಲ್ಲ, ಅದು ಬಡವರ ಸೊತ್ತು. ದಲಿತರ ಒಬ್ಬರಿಗೆ ಸೊತ್ತಲ್ಲ, ಅವರು ಬಡವರ ಸೊತ್ತು, ಎಲ್ಲರ ಸೊತ್ತು. ಅದರಿಂದ ದಯಮಾಡಿ ಅವ್ರು ಅವಮಾನ ಆಗ್ತಕ್ಕಂಥದ್ದನ್ನು ನಾವ್ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಇಂಥ RSS ಬಿಜೆಪಿ ನೂರಾರು ಹುಟ್ಟವೆ, ನೂರಾರು ಸಾಯ್ತವೆ. ಆದ್ರೆ ಈ ಪ್ರಪಂಚ ಇರೋವರೆಗೂ ಕೂಡ ಅಂಬೇಡ್ಕರ್ ಅವರು ಜೀವಂತವಾಗಿ ಅವರ ವಿಚಾರಧಾರೆಗಳು ಇರ್ತವೆ ಅಂತಕ್ಕಂಥದ್ದನ್ನು ನಾವು ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಯಾರಾದ್ರೂ ಮುಂದಿನ ದಿವಸದಲ್ಲಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಅವ್ರ ನಾಲಿಗೆಯನ್ನ ಕಟ್ಟು ಮಾಡಿ
ಗಡಿಪಾರು ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಸೇರಿ ಮಾಡಬೇಕು. ಆ ಕಾನೂನನ್ನು ನಾವು ಜಾರಿಗೆ ತರಬೇಕು ಈ ದೇಶದಲ್ಲಿ. ಆ ಕಾನೂನನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಮ್ಮ ಮಾಗಡಿ ಕ್ಷೇತ್ರದ ಎಲ್ಲ ವರ್ಗದ ಜನ, ಬರೀ 5 ವರ್ಗದ ಜನ, ಎಲ್ಲ ವರ್ಗದ ಜನ ಕೂಡ ಬಂದಿದ್ದಾರೆ ಇಲ್ಲಿ. ಎಲ್ಲ ವರ್ಗದ ಜನ ಕೂಡ ಅಂಬೇಡ್ಕರ್ ಅವರ, ಅಮಿತ್ ಶಾ ಅವರ ಮಾತನ್ನ ತಿರಸ್ಕರಿಸಿ ಅಂಬೇಡ್ಕರ್ ಅವರನ್ನ ಬೆಂಬಲಿಸಿ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆ ಇದು ದೇಶಾದ್ಯಂತ, ರಾಜ್ಯಾದ್ಯಂತ, ದೇಶಾದ್ಯಂತ ಹೋಗಬೇಕು. ಅಮಿತ್ ಶಾ ಅವರ ಗಡಿಪಾರು ಮಾಡುವವರೆಗೂ ಕೂಡ ನಾವು ಹೋರಾಟ ಮುಂದುವರಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸೊತ್ತಲ್ಲ, ಯಾರು ಬಡವರು ಬೇರೆ ಪಕ್ಷದಲ್ಲೂ ಬದುಕ್ತಾ ಇದ್ದೀರಲ್ಲ ಅವರು ಕೂಡ ಈ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತನ್ನೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಎಲ್ಲ ಬಂದಂತವ್ರು ನಾಯಕರು ಎಲ್ಲ ಸಮಾನತೆಗಾಗಿ ಹೋರಾಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ನಮಗೆ ಬುನಾದಿ ನಮ್ಮ ಸಂವಿಧಾನ ಇವತ್ತು ಆಪತ್ತಿನ ಅಂಚಿಗೆ ಬಂದು ನಿಂತಿರ್ತಕ್ಕಂಥದ್ದು ನಾವು ಯಾರು ಕೂಡ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯ ಹಕ್ಕೇನು, ಒಬ್ಬ ವ್ಯಕ್ತಿಯ ಕರ್ತವ್ಯಗಳೇನು ಅಂತಕ್ಕಂಥ ವಿಚಾರವನ್ನ ಕೂಲಂಕುಷವಾಗಿ ಬರೆದು ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ, ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳು ಇವೆರಡರ ಮಧ್ಯೆ ಪರಸ್ಪರ ವ್ಯತ್ಯಾಸಗಳು ಅಥವಾ ಏನು ಒಂದು ವ್ಯತ್ಯಾಸ ಬರದೇ ಇರೋ ರೀತಿಗಳಿಗೆ ಸಮಾನವಾದ ಅಧಿಕಾರವನ್ನ ರಾಜ್ಯಗಳು ಕೇಂದ್ರ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರಿಗೂ ತಿಳುವಳಿಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಅದಕ್ಕೆ ಮೂಲಕರ್ತರು ಅಂಬೇಡ್ಕರ್ ಅವರು. ಯಾವುದೇ ವ್ಯಕ್ತಿ ಆತ ಹುಟ್ಟಿನಿಂದ ಬಡವನಾಗಿರ್ಲಿ, ಹುಟ್ಟಿನಿಂದ ಸಿರಿವಂತನಾಗಿರ್ಲಿ, ಈ ಸಮಾಜದಲ್ಲಿ, ಭಾರತದಲ್ಲಿ, ಅದರೊಳಗೂ ಅನೇಕ ಜಾತಿ ಮತಗಳು, ಅನೇಕ ಭಾಷೆಗಳಿರ್ತಕ್ಕಂಥ ಈ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇಲ್ಲದೆ ಹೋಗಿದ್ರೆ ಕುವೆಂಪುರವರು ಬರೆದಿರ್ತಕ್ಕಂಥ ವಿವಿಧತೆಯಲ್ಲಿ ಏಕತೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ದೊಡ್ಡ ಘೋಷ ವಾಕ್ಯಕ್ಕೆ ಇವತ್ತು ಅರ್ಥ ಬರ್ತಿರ್ಲಿಲ್ಲ. ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಈ ಸಂವಿಧಾನ ಇಲ್ಲದೆ ಹೋಗಿದೆ. ಅಂಬೇಡ್ಕರ 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 ಅಂತಕ್ಕಂಥ ಈ ಜಪವನ್ನ ನೀವೇನ್ ಮಾಡ್ತಾ ಇದ್ರಿ? ಈ ಜಪವನ್ನು ಬಿಟ್ಟು ದೇವರೇ ದೇವರೇ ಅಂತ ಅನ್ಬಿಟ್ಟಿದೆ, ನಿಮ್ಗೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಮುಚ್ಚಾಳತನದ ಮಾತನ್ನ ಆಡಿರ್ತಕ್ಕಂಥ ಅಮಿತ್ ಶಾಗೆ, ಬಿಜೆಪಿ ಸರ್ಕಾರಕ್ಕೆ ನಮ್ಮನ್ನೆಲ್ಲ ಸಮಾನತೆಯಿಂದ ಇವತ್ತು ಬರುವ ಬಲ್ಲಿದಾಂದೆ ಆ ಜಾತಿ, ಮೇಲ್ ಜಾತಿ, ಕೀಳ್ ಜಾತಿ ಅಂತಕ್ಕಂಥ ಈ ಮನುವಾದಿಗಳ ಕೆಟ್ಟ ಸಂಸ್ಕೃತಿಯನ್ನ ಕಿತ್ತೊಗಿಲಿಕ್ಕೆ ಕಂಕಣಬದ್ಧರಾಗಿದ್ದಂತ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ, ಯಾವ ಗೋದ್ರ ಘಟನೆಯ ನಂತರ ನರಮೇಧಕ್ಕೆ, ನರಹತ್ಯೆಗೆ ಕಾರಣಕರ್ತನಾಗಿ ಗಡಿಪಾರಾಗಿದ್ದಂತ ಒಬ್ಬ ಮುಟ್ಟಾಳ, ಒಬ್ಬ ಅವಿವೇಕಿ ಇವತ್ತು ಕೇಂದ್ರದಲ್ಲಿ ನಮ್ಮನ್ನ ಆಡ್ತಾ ಇರ್ತಕ್ಕಂಥ ಗೃಹ ಸಚಿವನಾಗಿ ಕೊನೆ ಪಕ್ಷ ಈಗಾದ್ರೂ ಗೌರವಯುತವಾಗಿ ಆ ಸ್ಥಾನಕ್ಕೆ, ಈತ ವ್ಯಕ್ತಿತ್ವದಿಂದ ಈತ ಉತ್ತಮನಲ್ಲ ಅಂತ ನಮ್ಗೆ ಯಾವತ್ತೋ ಗೊತ್ತು. ವ್ಯಕ್ತಿತ್ವದಿಂದ ಈತ ಒಬ್ಬ ಅಯೋಗ್ಯ, ಒಬ್ಬ ಅಧಮ ಅಂತಕ್ಕಂಥ ವಿಚಾರ ಗೊತ್ತಿದ್ರು ಕೂಡ ಆ ಸ್ಥಾನಬಲದಿಂದ ಯಾವ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗೃಹ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಬಹುಶಃ ಆ ಸ್ಥಾನಕ್ಕಾದ್ರೂ ಬೆಲೆ ಕೊಟ್ಟು ಗೌರವ ನಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ರು. ಸುಳ್ಳು. ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳಿಗೂ ನೀರಿನಲ್ಲಿ, ಕೆರೆಯಲ್ಲಿ, ನದಿಯಲ್ಲಿ, ಸಮುದ್ರದಲ್ಲಿ ಹೋಮ ಮಾಡಿದಂತ, ಸಮುದ್ರದಲ್ಲಿ ಹುಣಸೆಹಣ್ಣನ್ನ ಬಿಟ್ಟಂಗೆ ಎಲ್ಲ ನಮ್ಮ ಒಳ್ಳೆಯ ಆಶಯಗಳಿಗೆ, ಸಂವಿಧಾನದ ಆಶಯಗಳಿಗೆ ಯಾವ ಒಬ್ಬ ಕಟ್ಟಕಡೆಯ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಕೂಡ ಎಲ್ಲ ಹಕ್ಕುಗಳಿಗೂ ಬಾಧ್ಯ ಅಂತಕ್ಕಂಥ ಯಾವ ವ್ಯಕ್ತಿ ಒಂದು ದಿನ ಎದೆ ಎತ್ಕೊಂಡು ಓಡಾಡಕ್ಕೆ ಭಯ ಬಿಟ್ಟಿದ್ದ ಆತ ಯಾವುದೇ ದೊಡ್ಡ ವ್ಯಕ್ತಿಯ ಎದುರಿಗೆ, ಆರ್ಥಿಕ ಧನಿಕನ ಎದುರಿಗೆ ಎದೆ ಎತ್ಕೊಂಡು ಓಡಾಡಂತ ಶಕ್ತಿ ಕೊಟ್ಟಂತ ಸಂವಿಧಾನದ ಅಪಚಾರಿಗಳನ್ನ, ಸಂವಿಧಾನದ ಅಡಿಪಾಯವನ್ನ ಅಳ್ಳಾಡ್ತಾ ಇರ್ತಕ್ಕಂಥ ಇಂಥ 100 ಜನ, 1000 ಜನ ಅಮಿತ್ ಶಾ ಬಂದ್ರು. ನೀನು ಮೋದಿ ವಿಚಾರವನ್ನ ದಿನ ಬೆಳಿಗ್ಗೆ ಗುಣಗಾನ ಮಾಡು, ಅವರ ಪಾದದಡಿಯಲ್ಲಿ ಸೇವಕನಾಗಿ ಬಿದ್ದಿರು, ನಾವು ಯಾರು ನಿನ್ನನ್ನ ಆಕ್ಷೇಪಿಸೋದಿಲ್ಲ. ಆದ್ರೆ ಈ ಒಂದು ವಿವಿಧತೆಯಲ್ಲಿ, ಏಕತೆಯಲ್ಲಿ ಹೋಗ್ಬೇಕಾಗಿರ್ತಕ್ಕಂಥ ಸರ್ಕಾರಕ್ಕೆ, ಈ ದೇಶಕ್ಕೆ ಉತ್ತಮವಾದಂತ ಒಂದು ಪ್ರಪಂಚವೇ ನಮ್ಮ ಭಾರತದ ಹತ್ರ ಕತ್ತು ತಿರುಗಿಸಿ, ಏನಪ್ಪ
ಇಷ್ಟೆಲ್ಲ ಜಾತಿ ಮತಗಳು ಇಟ್ಕೊಂಡಿರ್ತಕ್ಕಂಥ ಈ ದೇಶ ಒಗ್ಗಟ್ಟಾಗಿ ಹೋಗ್ಲಿಕ್ಕೆ ಯಾವ್ದಪ್ಪ ಸಾಧ್ಯ ಆಗ್ತಾ ಇರೋದು, ಯಾವ ಭಗವಂತ ಈ ದೇಶನ ಕಾಪಾಡ್ತಾ ಇರೋನು ಅಂತಕ್ಕಂಥ ವಿಚಾರದಿಂದ ಈ ಪ್ರಪಂಚ ಸುತ್ತ ನೋಡ್ತಾ ಇದ್ರೆ ನಮ್ಗೆ ಯಾವ ದೇವರಲ್ಲ, ರಾಮ ರಹೀಮ ಅಲ್ಲ ನನ್ನ ಕಾಪಾಡ್ತಾ ಇರೋನು. ಅದೋ ಒಂದ್ ಕಡೆ ನಮ್ಮನ್ನ ಕಾಪಾಡ್ತಾ ಇದ್ದೇವೆ ದೇವರನ್ನೇ ಪ್ರಪಂಚ ಇಲ್ಲ. ಆದ್ರೆ ನಮ್ಮೆಲ್ಲ ಈ ವಿವಿಧತೆಯಿಂದಲೇ ಇರ್ತಕ್ಕಂಥ ನಾವೆಲ್ಲರನ್ನು ಭಾರತೀಯರು ಅಂತಕ್ಕಂಥ ಒಂದು ಸೂರ್ಯನ ಕೆಳಗೆ ತಂದಿರ್ತಕ್ಕಂಥ ಶಕ್ತಿ ಆ ಸಂವಿಧಾನ, ಅದರ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡ್ತಾ ಇರ್ತಕ್ಕಂಥ ನಿನಗೆ ಕಿತ್ತಾಡಲಿಲ್ಲ. ನೀನು ಎಷ್ಟೇ ದೊಡ್ಡವನಾಗಿರೋ ನೀನು ನಿನ್ನ ಕೆಟ್ಟ ಬುದ್ಧಿಯನ್ನ ಅಲ್ಪ ಬುದ್ಧಿಯನ್ನ ತೋರಿಸ್ತಾ ಇದ್ಯಾ. ನೀನು ಯಾವತ್ತಿದ್ರು ನೀನು ಗುಜರಾತ್ನವನು, ನೀನು ವ್ಯಾಪಾರಿ ಮನೋಧರ್ಮವನ್ನು ಅಂತಕ್ಕಂಥ ನಿನ್ನ ಕೀಳು ಮನೋಧರ್ಮವನ್ನ, ನೀನೊಬ್ಬ ಮನುಷ್ಯನ ನಡುವೆ ಬೇರೆ ಜಾತೀಯತೆಯನ್ನು ತಂದು ಈ ದೇಶದ ಶಾಂತಿ ವಾತಾವರಣಕ್ಕೆ ಬೆಂಕಿತಕ್ಕೆ ಹೊರಟಿರ್ತಕ್ಕಂಥವ್ರು. ನಿನ್ನ ಒಂದು ಅಂತ ಅಧಿಕಾರಕ್ಕೆ ನಮ್ದೊಂದು ಧಿಕ್ಕಾರವಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಂಬೇಡ್ಕರ್ ಅವ್ರ ಬಗ್ಗೆ ನೀನು ವಿಚಾರ ಬಾಯಿ ತೆಗೆದು ಕುಡಿದು ಅವ್ರ ಬಗ್ಗೆ ಮಾತಾಡಿದ್ರೆ ಗೌರವದಿಂದ ಮಾತಾಡು, ಇಲ್ಲವಾದ್ರೆ ನೀವು ಬಾಯಿಗೆ ಬಿಗಾಕೊಂಡಿರು ಮುಟ್ಟಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾನವೀಯತೆಯ ಎಲ್ಲ ನಾಗರಿಕರ ಪರವಾಗಿ ಜಾತ್ಯತೀತವಾಗಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಪಕ್ಷಾತೀತವಾಗಿರ್ಬೇಕಾಗಿರ್ತಕ್ಕಂಥದ್ದು. ಇದು ಯಾವ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬನ ಅಂತಃಕರಣದಿಂದ ಬರಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಮೂಲಭೂತ ಹಕ್ಕುಗಳಿಗೆ ಸಂಸ್ಕಾರ ಬರ್ತಾ ಇದೆ. ಇದು ಯಾರೋ ಒಬ್ಬ ಬಾಲಕೃಷ್ಣಗೆ, ಯಾರೋ ಒಬ್ಬ ರೇವಣ್ಣವ್ರಿಗೆ, ಯಾರೋ ಒಬ್ಬ ಸಿದ್ದರಾಮಯ್ಯ ಬರ್ತಾ ಇರೋಂಥದ್ದಲ್ಲ. ಇದು ಯಾರೋ ಒಬ್ಬ ಕೃಷ್ಣ ಬರ್ತಾ ಇರೋದಲ್ಲ, ಯಾರೋ ಒಬ್ಬ ಲಕ್ಷ್ಮಣನ್ಗೆ, ಯಾರೋ ಒಬ್ಬ ತಮಾಜಿ ಬರ್ತಾ ಇರೋದಲ್ಲ. ಇದು ಪ್ರತಿಯೊಬ್ಬರಿಗೂ ಬರ್ತಾ ಇರತಕ್ಕಂಥ ಕಂಡಕ್ಟ ಸಂವಿಧಾನವನ್ನ ಕರ್ಕೊಂಡ್ರೆ ಈ ದೇಶಕ್ಕೆ ಭವಿಷ್ಯವಿಲ್ಲ ಅಂತಕ್ಕಂಥ ಪ್ರಾಮಾಣಿಕವಾದಂತ ಏನೋ ಜನ ಸೇರಿದ್ದೀವಿ, ಏನೋ ಎಲ್ಲರಿಗೂ ಒಂಥರ ಮೈ ಮೇಲೆ ದೊಡ್ಡ ಬಂದಂಗೆ ಮಾತಾಡ್ಬೇಕು ಅಂತಕ್ಕಂಥ ಸಂದರ್ಭದ ವಿಚಾರ ಅಲ್ಲ. ಬಹಳ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ ಈ ತರದ ವಿಚಾರಗಳು, ಇಂಥ ದುರ್ಬುದ್ಧಿಯ, ಇಂಥ ಅವಿವೇಕಿತನದವರು ನಮ್ಮ ನಾಳ ತನಕ ಇಂಥ ವಿಚಾರಗಳು ಆಗಿಂದಾಗೆ ಬರ್ತಾ ಇರ್ತವೆ, ಮರುಕಳಿಸ್ತಾ ಇರ್ತವೆ. ನಮ್ಮ ಪ್ರತಿಭಟನೆಯಿಂದ ಅಮಿತ್ ಶಾ ಇವತ್ತು ಕೇಂದ್ರದಲ್ಲಿ ಒಬ್ಬ ಗೃಹ ಸಚಿವರಾಗಿದ್ದಾರೆ. ಯಾಕೆ ಸುಮ್ಮನೆ ಕೂತಿರೋದಿಲ್ಲ. ನಂಗೆ ಕರ್ನಾಟಕ ರಾಜ್ಯದಲ್ಲಿ ಅಗ್ರಗೌಡ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ನನಗೆ ಏನ್ ಸೇವೆ ಮಾಡ್ತಾ ಇದ್ದಾರೆ. ಕಡೆ ಮನೆ ಗಿರಿವರ್ಧನ ನನಗೆ ಬೂಟಲ್ಲಿ, ಇನ್ನೊಬ್ಬ ವರ್ಧನ ಸೂರ್ಯವರ್ಧನ, ತಮಾಜೆ ವರ್ಧನ ಅಂತಕ್ಕಂಥದ್ದ ಮಾಹಿತಿ ತರಿಸ್ಕೊತಾ ಇರ್ತಾನೆ. ನಿಮ್ಮ ಒಂದೊಂದು ವಧೆಯೂ ಕೂಡ ಆತನ ದುರಹಂಕಾರಕ್ಕೆ ಬಿದ್ದ ವಧೆಯಾಗಿರ್ಲಿ. ಯಾವತ್ತು ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಸೇರಿರ್ತಕ್ಕಂಥ, ಸ್ವಯಂ ಪ್ರೇರಿತವಾಗಿ ಸೇರಿರ್ತಕ್ಕಂಥ ಎಲ್ಲ ಈ ಒಂದು ಚಳವಳಿಯ, ಈ ಒಂದು ಹೋರಾಟದ ಎಲ್ಲ ಕಾರ್ಯಕರ್ತರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ನಾಯಕರಾಗಿರ್ತಕ್ಕಂತಹ ಎಸ್ ಸಿ ಬಾಲಣ್ಣ ಅವರ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಇಲ್ಲಿ ನಾವೆಲ್ಲರೂ ಕೂಡ ಆಲೋಚನೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು 2-3 ವಿಚಾರಗಳಿದೆ ಬಂಧುಗಳೇ. ಒಂದು, ಈ ಬಿಜೆಪಿಯವರಿಗೆ ಮತ್ತು ಸಂಘ ಪರಿವಾರದವರಿಗೆ ಅಂಬೇಡ್ಕರ್ ಬಗೆಗೆ ಮತ್ತು ಸಂವಿಧಾನ ಬಗೆಗೆ ಯಾಕಿಷ್ಟು ಅಸಹನೆ? ಸ್ವಾತಂತ್ರ್ಯ ಪೂರ್ವದಲ್ಲಿ ಸಂವಿಧಾನ ಈ ದೇಶಕ್ಕೆ ಜಾರಿಯಾಗುವ ಮುನ್ನ ಈ ದೇಶದಲ್ಲಿ ಮನುವಾದ, ಮನುಸ್ಮೃತಿ ಜಾರಿಯಲ್ಲಿತ್ತು. ನಾವು ಯಾರು ಕೂಡ ಅವತ್ತು ಸಾರ್ವಜನಿಕ ಬಾವಿಗಳಲ್ಲಿ ನೀರು ಕುಡಿಯುವಾಗಿರಲಿಲ್ಲ. ಸಾರ್ವಜನಿಕ ರಸ್ತೆಗಳಲ್ಲಿ ಸಾರ್ವಜನಿಕ ರಸ್ತೆಗಳಲ್ಲಿ ತಿರುಗಾಡುವಂತಿರಲಿಲ್ಲ. ನಾವ್ಯಾರು ಕೂಡ ನಮ್ಮ ಊರಲ್ಲಿರ್ತಕ್ಕಂತಹ ದೇವಸ್ಥಾನಗಳಿಗೆ ಪ್ರವೇಶ ಮಾಡ್ತಕ್ಕಂಥ ಪರಿಸ್ಥಿತಿ ನಾವ್ಯಾರು ಕೂಡ ಇರಲಿಲ್ಲ. ನಾವ್ಯಾರು ಕೂಡ ನಮ್ಮ ಊರಲ್ಲಿರ್ತಕ್ಕಂತಹ ಹೋಟೆಲ್ಗಳಲ್ಲಿ ಕೂತ್ಕೊಂಡು ಚಹಾ ಕುಡಿತಕ್ಕಂತಹ ಪರಿಸ್ಥಿತಿ ಇವತ್ತು ನಮ್ಗೆ ಇರಲಿಲ್ಲ. ಅಮಿತ್ ಶಾ ಹೇಳ್ತಾರೆ, ಯಾಕೆ ನೀವು ಅಂಬೇಡ್ಕರ್ 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 ಅಂತ ಹೇಳ್ಬಿಟ್ಟು ನೀವು ಜಪ ಮಾಡ್ತೀರಾ? ನೀವು ಅಷ್ಟು ಬಾರಿ ಅಂಬೇಡ್ಕರ್ ಅವರ ಹೆಸರನ್ನ ಹೇಳೋದ್ರ ಬದಲಾಗಿ ಯಾವ್ದಾದ್ರು ದೇವರ ನಾಮಸ್ಮರಣೆಯನ್ನ ಮಾಡಿದ್ರೆ ನಿಮ್ಗೆ 7 ಜನ್ಮದಲ್ಲಿರ್ತಕ್ಕಂಥ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತಕ್ಕಂತಹ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ. ಅಮಿತ್ ಶಾ ಅವರೇ, ನಿಮ್ಮ ದೇವರನ್ನ ಸಾರ್ವಜನಿಕ ರಸ್ತೆಯಲ್ಲಿ ತಿರುಗಾಡುವಂತೆ ಮಾಡಿದ್ದು ನಿಮ್ಮ ದೇವರಲ್ಲ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮೂರಲ್ಲಿರ್ತಕ್ಕಂತಹ ಹೋಟೆಲ್ಗಳಲ್ಲಿ ನಮ್ಮನ್ನ ಚಹಾ ಕುಡಿಯಂಗೆ ಮಾಡಿದ್ದು ನಿಮ್ಮ ದೇವರಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಕಾರ್ಮಿಕರಿಗೆ
ಇರುವುದು, PF ಇರುವುದು, ಇವತ್ತು ಮಹಿಳೆಯರಿಗೆ ಹೆರಿಗೆ ರಜೆ ವೇತನ ಸಹಿತ ಹೆರಿಗೆ ಸೌಲಭ್ಯಗಳಿರ್ತಕ್ಕಂಥದ್ದು ಇರುವುದು, ಇವತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಮಹಿಳೆಯರಿಗೆ 50% ಮಹಿಳಾ ಪ್ರಾತಿನಿಧ್ಯ ಇರುವುದು, ಇವೆಲ್ಲವನ್ನು ಕೊಟ್ಟಿದ್ದು ಅಂಬೇಡ್ಕರ್ ಬರೆದಂತಹ ಸಂವಿಧಾನದಿಂದ ಹೊರತು ನಿಮ್ಮ ದೇವರಿಂದ ಅಲ್ಲ ಅಂತಕ್ಕಂತಹ ಒಂದು ಅಂಶವನ್ನ ಇವತ್ತು ನಾವು ಅಮಿತ್ ಶಾಗೆ ಎಚ್ಚರಿಕೆಯನ್ನ ಕೊಡಬೇಕಾಗಿದೆ ಬಂಧುಗಳೇ. ಹಾಗಾಗಿ ಇವತ್ತು ಏನ್ಕಿಷ್ಟು ಅಸಹನೆ ಅಂತಂದ್ರೆ ಬಂಧುಗಳೇ, ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಏನಿದೆ RSS, ಆ ಸಂಘಕ್ಕೆ 100 ವರ್ಷ ತುಂಬಾ ಇದೆ. ಇವತ್ತು ಅವರ ಗುಪ್ತ ಕಾರ್ಯಸೂಚಿಯಲ್ಲಿ 100 ವರ್ಷ ತುಂಬೋದ್ರ ಒಳಗಡೆ ಈ ದೇಶದ ಭಾರತ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಅವರ ಗುಪ್ತ ಕಾರ್ಯಸೂಚಿ. ಆ ಗುಪ್ತ ಕಾರ್ಯಸೂಚಿಯನ್ನ ಅವರ ಇಡನ್ ಅಜೆಂಡಾವನ್ನು ಇವತ್ತು ಜಾರಿ ಮಾಡೋದಕ್ಕೋಸ್ಕರ ಇವತ್ತು ಬಿಜೆಪಿ ನಾಯಕರ ಕೈಲಿ ಒಬ್ಬರ ಕೈಲಿ ನಾವು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದೇ ಈ ದೇಶದ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ದೆಹಲಿಯಲ್ಲಿ ಸಂವಿಧಾನದ ಪ್ರತಿಯನ್ನು ಸುರಿಸ್ತಾರೆ, ಇನ್ನೊಂದ್ ಕಡೆ ಅಂಬೇಡ್ಕರ್ ಬಗೆಗೆ ಸಂವಿಧಾನದ ಬಗೆಗೆ ಇವತ್ತು ಬಹಳ ಅಸಹನೆಯಿಂದ ಮಾತಾಡ್ತಾ ಇದ್ದಾರೆ ಬಂಧುಗಳೇ. ಹಾಗಾಗಿ ನಾವು ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಜಾರಿ ಮಾಡತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ವಿವರಾತ್ಮಕವಾಗಿ ಚರ್ಚೆಗಳು ನಡೆದಿದ್ದಾವೆ. ಈ ದೇಶಕ್ಕೆ ಯಾವ ರೀತಿ ಸಂವಿಧಾನ ಬೇಕು ಅಂತ ಹೇಳಿ, ಆ ಸಂವಿಧಾನ ಯಾವ ರೀತಿ ಬೇಕು ಅಂತೇಳಿ ಚರ್ಚೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಭಾರತ ದೇಶಕ್ಕೆ ಅಧ್ಯಕ್ಷೀಯ ಮಾದರಿ ಸಂವಿಧಾನ ಬೇಕಾ, ಪ್ರಜಾಪ್ರಭುತ್ವ ಸಂಸದೀಯ ವ್ಯವಸ್ಥೆ ಬೇಕಾ ಅಂತಕ್ಕಂತಹ ವಿಚಾರ ಬಂದಾಗ ಇದು ಹಳ್ಳಿಗಳ ರಾಷ್ಟ್ರ, ನಮ್ಗೆ ಸಂಸದೀಯ ಪ್ರಜಾಪ್ರಭುತ್ವನೇ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವು ಒಪ್ಕೊಂಡಿದ್ದೀವಿ. ಆದ್ರೆ ಇವತ್ತು ಒಕ್ಕೂಟ ರಾಜ್ಯಗಳನ್ನ ಇವತ್ತು ಅವನತಿಗೆ ತರಬೇಕು ಅಂತೇಳಿ, ಇವತ್ತು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಬೇಕು ಅಂತೇಳಿ, ಇವತ್ತು ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಇವರು ಒಂದು ದೇಶ ಒಂದು ಚುನಾವಣೆ ಅಂತಕ್ಕಂಥ ಮಸೂದೆಯನ್ನ ಜಾರಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವತ್ತು ಮಾಗಡಿ ತಾಲೂಕಲ್ಲಿ ಆಗ್ತಿರ್ತಕ್ಕಂಥ ಪ್ರತಿಭಟನೆಗಳು ಇಡೀ ದೇಶಾದ್ಯಂತ ಇವತ್ತು ಬೆಂಕಿಯ ಜ್ವಾಲೆ ರೀತಿ ಇವತ್ತು ಇಡೀ ರಾಷ್ಟ್ರವ್ಯಾಪಿ ಇವತ್ತು ವ್ಯಾಪಕವಾಗಿ ಹೋಗ್ತಾ ಇದ್ದಾವೆ. ಇವತ್ತು ಅಮಿತ್ ಶಾ ಸುಪ್ರೀಂ ಕೋರ್ಟ್ ಹೇಳಿದೆ, ನಮ್ಮ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಕರ್ತವ್ಯಗಳಲ್ಲಿ ರಾಷ್ಟ್ರ ನಾಯಕರಿಗೆ ಗೌರವ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಸಂವಿಧಾನದ ಹಕ್ಕುಗಳಲ್ಲಿರಬೇಕು. ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಯಾರು ಸಂವಿಧಾನ ಶಿಲ್ಪಿ ಅಥವಾ ರಾಷ್ಟ್ರ ನಾಯಕರ ಬಗ್ಗೆ ಅವಹೇಳನ ಮಾಡ್ತಾರೋ, ಕೇವಲವಾಗಿ ಮಾತಾಡ್ತಾರೋ, ಅವನು ಒಬ್ಬ ಭಯೋತ್ಪಾದಕ ಅಥವಾ ಅವನು ಒಬ್ಬ ಭಯೋತ್ಪಾದಕನಿಗಿಂತಲೂ ಕಡೆ ಅಂತಕ್ಕಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಕೂಡಲೇ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಆತನ ಮೇಲೆ ಪ್ರಕರಣವನ್ನ ದಾಖಲು ಮಾಡಿ ಆತನನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು, ಆತನನ್ನ ಸಚಿವ ಸ್ಥಾನ ಏನಿದೆ ಕೇಂದ್ರ ಸಚಿವ ಸಂಪುಟ ಸ್ಥಾನ, ಆ ಸ್ಥಾನವನ್ನ ವಜಾ ಮಾಡಬೇಕು ರಾಷ್ಟ್ರಪತಿಗಳು ಅಂತ ಹೇಳಿ ಅವರು ಒತ್ತಾಯ ಮಾಡಿ ಕಾಂಗ್ರೆಸ್ ಉದ್ದೇಶಿಸಿ ದಯಮಾಡಿ ಮಾತಾಡ್ಬೇಡ್ರಿ, ಸೈನ್ ಮೇಲೆ ಹಾಕಿರ್ಬಿಡ್ರಿ ದಯಮಾಡಿ. ಅವತ್ತು ಕಾಂಗ್ರೆಸ್ ಅವ್ರನ್ನ ಉದ್ದೇಶಿಸಿ ಈ ದೇಶದ ಗೃಹ ಮಂತ್ರಿಗಳು ಏನ್ ಮಾತಾಡ್ತಾರೆ, ಅಂಬೇಡ್ಕರ್ 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 ಅಂತ 6 ಸಾರಿ ಹೇಳಿ ಈ ಒಂದು ನಿಮ್ಗೆ ವ್ಯಾಧಿ ನಿಮ್ಗೆ ಹಚ್ಚಿದೆ. ಅಂಬೇಡ್ಕರ್ ಅಂತಕ್ಕಂಥದ್ದು ಕಾಂಗ್ರೆಸ್ ಅವ್ರಿಗೆ ಇತ್ತೀಚೆಗೆ ಫ್ಯಾಷನ್ ಆಗಿದೆ ಅಂತ ನೀವು ಹೇಳಿಕೆ ಕೊಡ್ತೀರಾ. ಈ ಮುಟ್ಟಾಳದ ಹೇಳಿಕೆಗೆ ಪ್ರಧಾನಿ ಸೇರಿದಂಗೆ ಅವ್ರ ಹಿಂಬಾಲಕರು ಮೇಜಿ ಕೊಟ್ಟು ಸ್ವಾಗತ ಮಾಡ್ತಾರೆ. ಅವರಿಗೆ ನಮ್ಮ ಧಿಕ್ಕಾರ, ನಮ್ಮ ಮಾಗಡಿ ವಿಧಾನಸಭಾ ಕ್ಷೇತ್ರದ ನಿಮ್ಮೆಲ್ಲರ ಪರವಾಗಿ ಧಿಕ್ಕಾರವನ್ನ ಹೇಳ್ತಾ ಇದ್ದೇನೆ. ಇವತ್ತು ಈ ಅಮಿತ್ ಶಾ ಬಗ್ಗೆ ನೀವು ತಿಳಿಬೇಕು. ಗೋದ್ರ ಗಲಾಟೆ ತಮ್ಗೆಲ್ಲ ಗೊತ್ತಿದೆ, ಅಲ್ಲಿ ನರಭೇದ ನಡೀತು. ಆದ್ರೆ A1 ಅಮಿತ್ ಶಾ ಸುಪ್ರೀಂ ಕೋರ್ಟ್ ಈತನನ್ನ ಅಪರಾಧಿ ಅಂತ ಮಾಡಿ ಇವನನ್ನ ಗಡೀಪಾರು ಮಾಡ್ತದೆ. ಅದೇ ಸುಪ್ರೀಂ ಕೋರ್ಟ್ ನ ಇನ್ನೊಂದು ಬೆಂಚ್ ಈತನಿಗೆ ತಾತ್ಕಾಲಿಕವಾದ ಬೇಲ್ ಕೊಟ್ಟು ಇವತ್ತು ಬೇಲ್ ಮೇಲವರು MP ಆಗಿ ಇವತ್ತು ಗೃಹ ಮಂತ್ರಿಗಳಾಗಿದ್ದಾರೆ. ಈ ಬೇಲ್ ಕೊಡೋ ವ್ಯವಸ್ಥೆ ಮಾಡಿದ್ದ ಯಾರು? ಈ ಸುಪ್ರೀಂ ಕೋರ್ಟ್ ಕಾನೂನು ಮಾಡಿದ್ದ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ತಿಳುವಳಿಕೆ ನಿನಗೆ ಕನಿಷ್ಠ ಇಲ್ಲ ಅಂದ್ರೆ ನಿನ್ನ ಈ ದೇಶದ ಗೃಹ ಮಂತ್ರಿ ಮಾಡಿದಾರಲ್ಲ ಆ ಪ್ರಧಾನಿ ನಾವೇನಂತ ಕರಿಬೇಕು ಅಂತ ಗೊತ್ತಿಲ್ಲ. ಇವತ್ತು ಈ ದೇಶದಲ್ಲಿ ನೀವು ನಾವು ಅಧಿಕಾರಕ್ಕೆ ಬರದೆ ಈ ಸಂವಿಧಾನ ಬದಲಾವಣೆ ಮಾಡಕ್ಕೆ ಹೆಸರಿಗೆಲ್ಲ ಹೇಳ್ತಾ ಇದ್ರಿ. ನನಗೆ ಅನ್ನಿಸ್ತಾ ಇತ್ತು ಈ ಸಂವಿಧಾನದಿಂದ ಪರಿಶಿಷ್ಟ ಜಾತಿ ವರ್ಗದವರು ಶೂದ್ರರು ಮೇಲಕ್ಕೆ ಬರ್ತಾವ್ರೆ, ಇದನ್ನು ಸಹಿಸ್ಕೊಳಕ್ಕಾಗದೆ ಆ ಮಾತು ಹೇಳ್ತಾ ಇರ್ಬೋದು ಅಂತ ನನ್ನ ಭಾವನೆಗಿತ್ತು.
ಆದ್ರೆ ನಿಮ್ಮ ಸತ್ಯವನ್ನ ಇವತ್ತಾದ್ರೂ ಕಿಚ್ಚಿಟ್ರಿ. ಏನಂತ? ಅಂಬೇಡ್ಕರ್ ವಿರೋಧಿಗಳು ನೀವು, ದಲಿತರ ವಿರೋಧಿಗಳು, ಶೂದ್ರರ ವಿರೋಧಿಗಳು, ರೈತರ ವಿರೋಧಿಗಳು. ನಿಮ್ಮ ವಾದ ಏನಿದ್ರು ಮನುವಾದ. ನಾವೇನು 75 ವರ್ಷಗಳ ಹಿಂದೆ ಮುಖಕ್ಕೆ ಕುಡಿಕೆ ಬೆನ್ನಿಗೆ ಪರಕೆ ಕಟ್ಕೊಂಡು ಓಡಾಡ್ತಾ ಇದ್ದೋ. ನಾವು ಶೂದ್ರರು ಯಾರು ರಸ್ತೆನಲ್ಲಿ ಓಡಾಡಂಗಿರ್ಲಿಲ್ಲ, ನಮ್ಮೂರ ಬ್ರಾಹ್ಮಣರಿನಲ್ಲಿ ಓಡಾಡಂಗಿರ್ಲಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಮಾತ್ರ ಓಡಾಡಕ್ ಅವಕಾಶ ಆಯ್ತು. ಕಾರಣ ನಮ್ಮ ನೆರಳು ನಮ್ಮ ಮೇಲೆ ಬೀಳ್ಬೇಕು, ನಮ್ಮ ನೆರಳು ಬಿದ್ದ ಜಾಗದಲ್ಲಿ ಅವರು ಓಡಾಡಬಾರ್ದು, ನಮ್ಮ ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಪರಕೆಯಲ್ಲಿ ಗುಡಿಸ್ಕೊಂಡು ಹೋಗಂತ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಬೇಕು ಅಂತ ನೀವು ಅಪಾಪಿಸ್ತಾ ಇದ್ದೀರಾ. ಇವತ್ತೇನಾದ್ರೂ ಈ ದೇಶದ ಜನ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಅವ್ರು ಏನಾದ್ರೂ ಕೊಟ್ಟಿದ್ರೆ ಖಂಡಿತ ಸಂವಿಧಾನವನ್ನು ಬದಲಾವಣೆ ಮಾಡಿ ಮನು ಸಂವಿಧಾನವನ್ನ ಜಾರಿಗೆ ತರ್ತಾ ಇದ್ರು. ಈ ದೇಶದಲ್ಲಿ ಪ್ರಜ್ಞಾವಂತರಿದ್ದಾರೆ. ಇವತ್ತು 190 ಚಿಲ್ಲರೆಗೆ ಅವ್ರನ್ನ ನಿಲ್ಲಿಸಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಶಕ್ತಿ ದೇಶದಲ್ಲಿ ಸ್ವಲ್ಪ ಕುಂದಿತು. ಕಾರಣ ಏನಾದ್ರೂ ಇರ್ಬೋದು, ಅವರ ನಾಯಕರ ನಡವಳಿಕೆಗಳು ಅಥವಾ ಪಕ್ಷದ ಇವ್ರನ್ನ ನೋಡಂತ ರೀತಿಯಿಂದ ಇದಾಗಿದೆ. ಇವತ್ತು ನನಗೆ ಗೊತ್ತಿದೆ, ಮುಂಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ನಮ್ಮ ಖರ್ಗೆಜಿಯವರ ನೇತೃತ್ವದಲ್ಲಿ ಇವತ್ತು ನಾವು ಅಭೂತಪೂರ್ವವಾದಂತ ಜಯವನ್ನು ಸಾಧಿಸಿ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಸರ್ಕಾರವನ್ನ ರಚನೆ ಮಾಡ್ತೀವಿ. ನಿಮಗೂ ಕೂಡ ಬುದ್ಧಿಯನ್ನ ಕಲಿಸ್ತೀವಿ. ನಿಮ್ಮಂತ ಅಂಬೇಡ್ಕರ್ ವಿರೋಧಿಗಳು ಇವತ್ತು ಸಂವಿಧಾನ ಬರೀ ದಲಿತರು ಕೊಟ್ಟಿದ್ದಾರ? ನನಗೆ ತಿಳಿದ ಮಟ್ಟಿಗೆ 395 ಆರ್ಟಿಕಲ್ ಅಲ್ಲಿ 3 ಮಾತ್ರ ದಲಿತರ ಪರವಾಗಿದ್ದಾವೆ. ವಿದ್ಯಾಭ್ಯಾಸ, ಉದ್ಯೋಗದಲ್ಲಿ ಮೀಸಲಾತಿ ಮತ್ತು ಅಸ್ಪೃಶ್ಯತೆ ನಿವಾರಣೆ. ಇಷ್ಟು ಬಿಟ್ರೆ ಬೇರೆ ಏನಿದಾವೆ? ಇನ್ನು ಉಳಿದಿರ್ತಕ್ಕಂತ 392 ವಿಧಿಗಳು ಈ ದೇಶದ 140 ಕೋಟಿ ಜನಾಂಗಕ್ಕೆ ಸಮನಾಗಿ ಅಂತಿರ್ತಕ್ಕಂಥದ್ದು. ಇವತ್ತು ನಾನು ಸಂವಿಧಾನ ಓದ್ತೀನಿ. ಇವತ್ತು ಸಂವಿಧಾನದ ಪೀಠಿಗೆ 10ರಿಂದ 22 ನಮ್ಮ ಮೂಲಭೂತ ಹಕ್ಕುಗಳಿದಾವಲ್ಲ. ವಾಕ್ ಸ್ವಾತಂತ್ರ್ಯ ಇರ್ಬೋದು, ನಾವು ಪೂಜೆ ಮಾಡ್ತಕ್ಕಂಥ ಧರ್ಮ ಇರ್ಬೋದು, ನಾನು ತಿಂತಕ್ಕಂಥ ಆಹಾರ ಇರ್ಬೋದು, ನಾನು ಆಡ್ತಕ್ಕಂಥ ಭಾಷೆ ಇರ್ಬೋದು, ನಾನು ತೊಡ್ತಕ್ಕಂಥ ಉಡುಗೆ ತೊಡುಗೆ ಇರ್ಬೋದು, ಇವೆಲ್ಲ ಮೂಲಭೂತ ಹಕ್ಕುಗಳಿಗೆ ಇವತ್ತು ಕಾರಣ ಈ ಸಂವಿಧಾನ ಅಂತಕ್ಕಂಥದ್ನ ತಾವು ಮರ್ತಿದ್ದೀರಾ. ನಿಮ್ಗೆ ಎಚ್ಚರಿಸುವಂತ ಕೆಲಸವನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ದೇಶದಲ್ಲೇ ಪ್ರತಿಭಟನೆ ನಡೀತಾ ಇದೆ. ದಲಿತರು ಮಾತ್ರ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದನ್ನ ನಾವು ನೋಡಿದೀವಿ. ನಮ್ಮ ನಾಯಕರಾದಂತ ಬಾಲಕೃಷ್ಣರವರು ಕಳೆದ 4 ದಿನಗಳ ಹಿಂದೆ ನಮ್ಗೆಲ್ಲ ತಿಳಿಸಿ ನಾವೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತ ರಾಜ್ಯದಲ್ಲಿ ಮಾಡ್ತಾ ಇರಬೇಕಂತ ಇದು ಮೊದಲೇ ಪ್ರತಿಭಟನೆ ಅಂತ ನಾನಾದ್ರೂ ಭಾವನೆ ಮಾಡಿದ್ದೀನಿ. ಶಾಸಕರವರೇ ವಿಧಾನಸಭಾ ಕ್ಷೇತ್ರಗಳು ಮೀಸಲಾತಿವೆ. 38 ವಿಧಾನಸಭಾ ಮೀಸಲಾತಿ ಕ್ಷೇತ್ರಗಳಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಕರೆ ಕೊಟ್ಟಿದೆಯೋ ಗೊತ್ತಿಲ್ಲ, ಯಾರು ಕರೆ ಕೊಟ್ಟವರೋ ಗೊತ್ತಿಲ್ಲ. ಆದ್ರೆ ಈ ಕ್ಷೇತ್ರದ ಶಾಸಕರು ಒಂದು ಜವಾಬ್ದಾರಿಯನ್ನ ತಗೊಂಡು ಅಂಬೇಡ್ಕರ್ ಆದ ಅವಮಾನ ನನಗೂ ಸೇವೆ ಆಗಿದೆ ಅಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಮೊದಲು. ಅದರ ಆಯಪ್ಪನಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಹೇಳಬೇಕಾಗ್ತದೆ. ನಾವು ನಿನ್ನೆ ಪುದೂರಲ್ಲಿ ಒಂದು ಪಂಜಿನ ಮೆರವಣಿಗೆಯ ಪ್ರದರ್ಶನ ಮಾಡಿದ್ರು. ಆ ಪ್ರದರ್ಶನಕ್ಕೆ ಸುಮಾರು ಜಾತಿ, ಒಕ್ಕಲಿಗ ಜಾತಿಯ ಜನ, ತಿರುಳ ಜಾತಿಯವರು, ಮುಸ್ಲಿಂ ಜಾತಿಯವರು ಇವತ್ತು ಅಂಬೇಡ್ಕರ್ ಬಗ್ಗೆ ತಮ್ಮ ತಿಳುವಳಿಕೆಯನ್ನ, ತಪ್ಪು ತಿಳುವಳಿಕೆ ಬಿಟ್ಟು ಆ ಹೋರಾಟದಲ್ಲಿ ಭಾಗವಹಿಸ್ತಾವ್ರೆ. ಇವತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ಮೀಸಲಾತಿ ಬರೀ ದಲಿತರಿಗಲ್ಲ, ಇಡೀ ಅಹಿಂದ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ, ಎಲ್ಲಾ ಜಾತಿಯ ಬಡ ಹೆಣ್ಣಮಕ್ಕಳಿಗೆ ಕೊಟ್ಟಿರತಕ್ಕಂಥ ಮೀಸಲಾತಿ ಅಂತ ಎಲ್ಲ ಸವಿವರವಾಗಿ ಹೇಳಿದ್ದಾರೆ. ಆದ್ರೆ ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು, ಮಂತ್ರಿಗಳು ಇವ್ರ ಮುಂದೆ ಕ್ಷಮೆ ಯಾಚಿಸ್ಬೇಕು. ಬಾಲಕೃಷ್ಣ ಅವ್ರ ಮುಂದೆ ಕ್ಷಮೆ ಯಾಚಿಸ್ಬೇಕು. ಯಾಕೆಂದ್ರೆ ತಮ್ಮ ಜವಾಬ್ದಾರಿಯನ್ನ ಅಂಬೇಡ್ಕರ್ ಅವರು ಕೊಟ್ಟಂತ ಭಿಕ್ಷೆಯಲ್ಲಿ ನೀವು ಗೆದ್ದು ಶಾಸಕರಾಗಿದ್ದೀರಿ. ಇವರು ಆ ಕ್ಷೇತ್ರದಲ್ಲಿ ಆ ಮೀಸಲಾತಿಯನ್ನು ಗೆದ್ದಿದ ರೈತರು ಆ ಮೀಸಲಾತಿಯ ಸಂವಿಧಾನ ಕೊಟ್ಟಂತ ಪಿತಾಮಹನಿಗೆ ಮಾಡಿರ್ತಕ್ಕಂಥ ಅಮಿತ್ ಶಾ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ನಾವು ತುಂಬಾ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮೀಸಲಾತಿ ಕ್ಷೇತ್ರದ ಶಾಸಕರು, ಮಂತ್ರಿಗಳು ದಯಮಾಡಿ ನೀವು ಇಲ್ಲಿಂದ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಈ ಎರಡೇ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಗೆ ಧನ್ಯವಾದಗಳು. ಮಾಗಡಿ ತಾಲೂಕು ಅಂತ ಒಂದು ಶಿಸ್ತಿಗೆ ಹೆಸರೈತೆ.